ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ. ಹಲೋ ಸರ್. ಹಾಂ ರೀ ಸರ್, ನಮಸ್ತೆ. ಇದೊಂದು ಗೂಡ್ಸ್ ಗಾಡಿ ಕಳ್ಸಿಕೊಟ್ಟಿದ್ರಲ್ಲ ನಮ್ಗೆ, ಬೊಲೊರೋ ಮ್ಯಾಕ್ಸಿ ಟ್ರಕ್. ಹಾಂ ಸರ್, ಬೊಲೊರೋ ಮ್ಯಾಕ್ಸಿ ಟ್ರಕ್ ಸರ್. ಓಕೆ ರೀ ಸರ್. ಮಾಡಲ್ ಏನೈತೆ ರೀ? ಮಾಡಲ್ ಬಂದು 2017 ಸರ್. ಓಕೆ. ಓನರ್ ಸರ್ ಗಾಡಿಗೆ ಎಷ್ಟಾಗಿರಿ? ಓನರು ಸೆಕೆಂಡ್ ಪಾರ್ಟಿ ಸರ್ ನಾವು. ಹೌದ್ರಾ? ಹಾಂ ಸರ್. ಓಕೆ. ರನ್ನಿಂಗಲ್ಲಿ ಎಷ್ಟಾಗೈತೆ ರೀ ಅಣ್ಣ ಕಿಲೋಮೀಟ್ರ್? ರನ್ನಿಂಗ್ 96,000 ಐತ್ರಿ ಸರ್. ಮೀಟ್ರ್ ಚಲ್ತಿನೇ ಐತೆ ರೀ ಇನ್ನೂವರೆಗೂ? ಹಾಂ ಚಲ್ತಿ ಐತ್ರಿ ಸರ್. ಅದೇನು ಬಂದ್ ಮಾಡಿಲ್ಲ, ಹಂಗೆ ಮಾಡಿಲ್ಲ ಅದು, ಹಂಗೆ ಹೆಂಗಿರೋದು ಹಂಗೆ ಐತ್ರಿ ಅದು, ನಾವು ಯೂಸ್ ಮಾಡಿಲ್ಲ ಅದು. ಹೌದ್ರಾ? ಓಕೆ ರೀ ಸರ್. ಗಾಡಿಗೆ ಟೈರ್ ಎಷ್ಟು ಪರ್ಸೆಂಟೇಜ್ ತನಕ ಐತೆ ಅಂದರೆ ಸ್ಟೆಪ್ನಿ ಹಿಡ್ಕೊಂಡು 4 ಟೈರ್ 5 ಟೈರ್? ಸರ್ 4 ಟೈರ್ ಹೊಸವ್ರಿ, ಈ ಒಂದು ತಿಂಗಳಾಗಿತ್ತು ಸರ್. ಎಲ್ಲ ಸೀಲ್ ಟೈರ್ ಅದಾವೆ ರೀ. ಹಾಂ ಹಾಂ. ಏನು ರಿಬಟನ್ ಏನಿಲ್ಲ, ಸ್ಟೆಪ್ನಿಂದ ರಿಬಟನ್ ಐತ್ರಿ ಸರ್. ಹೌದ್ರಾ? ಹಾಂ ಸರ್. ಓಕೆ. ಸ್ಟೆಪ್ನಿ ಒಂದು 50% ತನಕ ಐತ್ರಿ? ಹಾಂ ಐತ್ರಿ ಸರ್. ಓಕೆ. ಇಂಜನ್ ಕಂಡೀಷನ್, ಬಾಡಿ ಕಂಡೀಷನ್ ಸರ್? ಸರ್ ಇಂಜನ್ ಕಂಡೀಷನ್ ಫುಲ್ ಗುಡ್ ಕಂಡೀಷನ್ ಐತ್ರಿ, ಯಾವುದೇ ರೀತಿ ಏನು ಪ್ರಾಬ್ಲಮ್ ಇಲ್ಲ ರೀ. ಏನು ಸಿವಿಲ್ ಇಂಜನ್ ಐತೆ ಏನು ರೀ? ಯಾವ್ದು ಹಾಂ ಸರ್. ಸಿವಿಲ್ ಇಂಜನ್ ರೀ? ಹಾಂ ಸರ್. ಓಕೆ. ಇಂಜನ್ ಕೆಲಸ ಏನು ಮಾಡಿಸಿಲ್ಲ, ಸಿವಿಲ್ ಇಂಜನ್ ಐತ್ರಿ? ಇಲ್ಲ, ಏನು ಮಾಡಿಸಿಲ್ಲ ರೀ ನಾವು ಇದುವರೆಗೆ ಅದನ್ನು. ಹೌದ್ರಾ? ಹಾಂ ಸರ್. ಶೋರೂಮಿಂದ ಹೆಂಗೆ ಬೈತೆ ಹಂಗೆ ಐತ್ರಿ ಅದು. ಬಾಡಿ ಅಂದ ವುಡ್ಡು ಬಾಡಿ 2 ಹೊಸ ಮಾಡಿಸಿದ್ದೀನಿ ರೀ ನಾನು. ನೀವು ಹೊಸ ಮಾಡಿಸಿರಿ ಮತ್ತೆ? ಹಾಂ ಹೊಸ ಕಟ್ಸಿವಿ ರೀ. ಅದೊಂದು ಸ್ವಲ್ಪ ಮಳೆಗೆ ಜಂಗ್ ಬಂದು ಎಲ್ಲ ಇದಾದಂಗೆ ಆಗಿತ್ತು ರೀ ಅದು. ಹೌದ್ರಾ? ಹಾಂ ಮೊನ್ನೆ ಈಗ ಒಂದು ತಿಂಗಳು ಆಯ್ತು ರೀ. ಅದನ್ನೊಂದು 65,000 ರೂಪಾಯಿ ಕೊಟ್ಟು ಮಾಡಿಸಿದ್ರಿ, ವುಡ್ಡು ಮತ್ತು ಇದು ತಟ್ಟೆ ರೀ. ಬರಾಬರ್ ಇದೆ. ಹಾಂ ಸರ್. ಗಾಡಿ ಆಕ್ಸಿಡೆಂಟ್, ರೀಪೇಂಟ್, ಡೆಂತ್, ಕ್ರ್ಯಾಸಸ್, ಟಿಂಕ್ರಿಂಗ್ ಇಲ್ಲ ಸರ್, ಆಕ್ಸಿಡೆಂಟ್ ಏನಿಲ್ಲ, ಯಾವುದೇ ರೀತಿ ರೀಪೇಂಟಿಂಗ್ ಏನಿಲ್ಲ ಸರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಐತೆ ರೀ? ಹಾಂ ಸರ್, ಏನು ಆಕ್ಸಿಡೆಂಟ್ ಇಲ್ಲ, ಯಾವುದೇ ರೀತಿ ಏನಿಲ್ಲ ರೀ. ಅದು ಮನೆ ಬಿಟ್ಟು ಇಲ್ಲಿ ಹೋಗಿಲ್ಲ ರೀ, ಅದು ಅಲ್ಲೇ ಅಟ್ರಾಗ. ಓಕೆ. ಓಕೆ ರೀ. ಮೈಲೇಜ್ ಎಲ್ಲ ಏನು ಕೊಡ್ತದೆ ಸರ್ ನಿಮ್ಮ ಕೈಯಾಗಿ ಇವಾಗ ಪ್ರೆಸೆಂಟ್? ಸರ್ ಖಾಲಿ ಗಾಡಿ ಆದರೆ ಒಂದು 15 ತನಕ ಕೊಡ್ತೈತೆ ರೀ. ಲೋಡ್ ಆದ್ರೆ 14. ಹಾಂ ಹಾಂ ಹಾಂ. ಮತ್ತು 1-1.5 ಕಿಲೋಮೀಟ್ರ್, 1-1.5 ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತೈತೆ ರೀ ಅಷ್ಟೇ. ಓಕೆ, ಬರಾಬರ್ ಇದೆ ಸರ್. ಹಾಂ ಸರ್. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿ ಇರೋದ್ರಿ? ಡಾಕ್ಯುಮೆಂಟ್ಸ್ ಸರ್, ಇದು FC ಇನ್ಶೂರೆನ್ಸ್ ಡ್ಯೂ ಆಗೈತೆ ರೀ. ಹಾಂ ರೀ. ಈಗ ಮತ್ತೆ ಈಗ ಹೊಸ್ದಾಗಿ ಏನಾರ ಫ್ರೆಶ್ ಆಗಿ ಯಾರು ಕಸ್ಟಮರ್ ಯಾರು ಬರ್ತಾರಲ್ಲ ರೀ, ಅವ್ರ ಕಡೆ ಮಾತಾಡ್ದಂಗೆ ಐತ್ರಿ ಸರ್. ಅವ್ರಾರ ಮಾತಾಡ್ಕೊಂಡು, ಇಲ್ಲ ನಾವು ಮಾಡಿಸ್ಕೊಂಡ್ರೆ ನಾವು ಮಾಡಿಸ್ಕೊಂಡು ಕೊಡ್ತೀವಿ ರೀ. ಹಾಂ ಹಾಂ. ಓಕೆ ಸರ್. ಹಾಂ ರೀ. ಇವಾಗ ಗಾಡಿ ಮಾತ್ರ ಫುಲ್ ಕ್ಯಾಶಲ್ಲೇ ಇರೋದು? ಹಾಂ ಕ್ಯಾಶ್ ಸರ್, ಯಾವುದೇ ರೀತಿ ಏನು ಲೋನ್ ಗೀನ್ ಏನಿಲ್ಲ ಸರ್. ಸಿಸ್ಟಮ್ ಐತೆ ರೀ ಮ್ಯೂಸಿಕ್? ಮ್ಯೂಸಿಕ್ ಸಿಸ್ಟಮ್ ಏನಿಲ್ಲ ರೀ ಸರ್. ಮೊನ್ನೆ ಒಂದು ಸ್ವಲ್ಪ ಟೇಪ್ ಕುಂದಿರ್ಸಿದ್ರು ರೀ ಸರ್. ಹೌದ್ರಾ? ಐತೆ, ಟೇಪ್ ಐತೆ ರೀ. ಹಾಂ ಬರಾಬರ್ ಇದೆ ಸರ್. ಈಗ ರೇಟ್ ಏನು ಹೇಳಕತ್ತೀರಿ ನೀವು ಗಾಡಿಗೆ? ಸರ್ ರೇಟ್ 4.87 ರೀ. 4,80,000. ಬೊಲೊರೋ ಮ್ಯಾಕ್ಸಿ ಟ್ರಕ್ 2017 ಮಾಡಲು, ನೀವು ಸೆಕೆಂಡು ತೊಗೊಳೋರು ಥರ್ಡ್ ಓನರ್ ಆಗ್ತಾರೆ, ಹೌದಾ? ಹಾಂ ಸರ್, ಹೌದು ಸರ್. ಓಕೆ. ಇವಾಗ 4,80,000 ಹೇಳಕತ್ತೀರಿ ಸರ್. ಇದೇನು ಡಾಕ್ಯುಮೆಂಟ್ಸ್ ಎಲ್ಲ ನೀವು ಕಟ್ಟಿ ಕೊಡೋದು ಹೇಳಕತ್ತೀರೋ, ಇನ್ನು ತೊಗೊಂಡ್ರೆ ಕಟ್ಕೋಬೇಕಾ 4,80,000 ಕೊಟ್ಟು? ಈಗ ಅದೇ ಎಕ್ಯುರೇಟ್ ನಾವು ಹೇಳಿರೋದು 4.80 ಆತಂದ್ರೆ ಎಲ್ಲ ನಾವೇ ಕ್ಲಿಯರ್ ಮಾಡ್ಕೇಸ್ ಕೊಟ್ಬಿಡ್ತೀವಿ ರೀ. ಡಾಕ್ಯುಮೆಂಟ್ಸ್ ಎಲ್ಲ ಕಟ್ಟಿ ಕೊಡ್ತೀರಿ? ಹಾಂ ಎಲ್ಲ ನಾವು ಮಾಡ್ಕೇಸ್ ಕೊಡ್ತೀವಿ ರೀ. ಇಲ್ಲ ಎಲ್ಲ ವಸ್ತು ನಾವೇ ಅವ್ರ ಕಡೆ ಬಿಟ್ಟಪ್ಪ ಅಂತಂದ್ರೆ CC ಒಂದು ನಾನು ಮಾಡ್ಕೇಸ್ ಕೊಡ್ತೀನಿ ರೀ. ಅದು 4.50 ತನಕ ಆಗುತ್ತೆ ರೀ. ಅವರೇ ಮಾಡಿಸ್ಕೊತೀನಿ ಅಂದ್ರೆ 4,50,000 ಕೊಡ್ತೀರಿ ಗಾಡಿ? ಹಾಂ ಸರ್. ಓಕೆ. 4.80 ನೀವು ಕಟ್ಟಿ ಕೊಡೋದ್ರಿ ಸರ್, ನೆಗೆಶಿಬಲ್ ಏನು ಮಾಡ್ತೀರಿ? ನೆಗೋಷಿಯಬಲ್ ಸುರೇಶ್ ಕಡೆ ಮಾಡೋಣ ರೀ. ಅದಕ್ಕಿಂತ ಮತ್ತೆ ಭಾಳ ಮೊನ್ನೆ ಮಾಡಿಸಿದ್ದೀನಿ ರೀ ಗಾಡಿ ಅದನ್ನೇ. ಅದು ಇನ್ನೂ ನಾವು ಕೊಡೋದಿದ್ದಿಲ್ಲ ರೀ. ಒಂದು ಸ್ವಲ್ಪ ಎಮರ್ಜೆನ್ಸಿ ಅಮೌಂಟ್ ಎಲ್ಲ ಬೇಕಾಗಿತ್ತು ರೀ, ಹಂಗಾಗಿ ಮಾರಕತ್ತಿರೋದು ರೀ. ಓಕೆ ಸರ್. ಇನ್ನೊಂದು ರೇಟ್ ಏನಂತೀರಿ ಅಂದರೆ, ಯಾಕಂದ್ರೆ ನೀವು ಹೇಳಿದ ರೇಟಿಗೆ ಯಾರು ತೊಗೊಳಕ್ಕೆ ಇದು ಮಾಡಲ್ಲ, ಯಾಕಂದ್ರೆ ನೀವು ನೆಗೆಶಿಬಲ್ಲೇ ಮಾಡಿಲ್ಲ ಅಂದ್ರೆ. ಇಲ್ಲ ಬರಲಿ ಸರ್, ಬಂದು ಗಾಡಿ ಎಲ್ಲ ನೋಡಿ ಹೊಡೆದಾಡ್ಲಿ ಎಲ್ಲ ಹೆಂಗೈತಿ ಅಂತೇಳಿ ಅದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರೆ ಬರ್ತಾರೆ. ಹೌದು ಮಾಡ್ತೀರಿ, ಒಟ್ಟಿನಲ್ಲಿ ಹೆಚ್ಚು ಕಡಿಮೆ ಮಾಡಿಕೊಡ್ತೀರಿ. ಯಾಕಂದ್ರೆ ಬೈಟ ಕೂತ್ಕೊಳ್ಳೋಕೆ ಕಸ್ಟಮರ್ ಬಂದ್ಬಳಕ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿಕೊಡೋದಾದ್ರೆ ಒಂದು ಮಾತಾಡ್ತೀರಿ, ಅವರೇ ಮಾಡ್ಕೊತೀನಿ ಅಂದ್ರೆ ಮಾತುಕತೆ ಮಾಡ್ಕೊಂಡು ಕೊಡ್ತೀರಿ ಗಾಡಿ? 2 ಥರ ಆಪ್ಷನ್ ಅದ ನೋಡಿ ಸರ್. ಅದು ಹೆಂಗೈತಿ ಅದ್ರಾಗ ಒಂದು ಸ್ವಲ್ಪ ಕಡಿಮೆ ಮಾಡಿದ್ರೆ ಬರ್ತೀರಿ ಇನ್ನು.
5-10 ಸಾವಿರ ರೂಪಾಯಿ. ಬರಾಬರಿ ರೀ. ಇದು ಗಾಡಿ ಇರೋದು ಸರ್ ಲೊಕೇಶನ್? ಗಾಡಿ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕು ಸರ್. ಸಿಂಧನೂರು ತಾಲೂಕು ಟೌನ್ ಏನು ಸರ್, ಅಕ್ಕಪಕ್ಕ ಹಳ್ಳಿ ರೀ? ಇಲ್ಲ, ಅಲ್ಲಿ ತುರಿಯಾಳ ಅಂತ ಬರ್ತೀರಿ ಇಲ್ಲಿ, ಅಲ್ಲಿ ಪಕ್ಕದಲ್ಲಿ ಒಂದು ಊರು ರೀ ಒಗರನಾಳ್ ಅಂತ ಹೇಳ್ಬಿಟ್ಟು. ಹೌದ್ರಾ? ಹಾಂ, ಓಕೆ. ತುರಿಯಾಳಿಂದ ಒಂದು 8 ಕಿಲೋಮೀಟ್ರ್ ಆಗುತ್ತೆ ರೀ ನಮ್ಮೂರು. ಓಕೆ ಸರ್. ಇದೇ ಐತಲ್ಲ ರೀ ನಿಮ್ದು ಕಾಂಟ್ಯಾಕ್ಟ್ ನಂಬರ್? ಹಾಂ, ಇದೆ ಸರ್, ಇದೇ ನಂಬರ್ ಸರ್. ಓಕೆ ಸರ್, ಅಪ್ಡೇಟ್ ಮಾಡಿರ್ತೀನಿ ರೀ. ನೋಡಿರಿ ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ಸ್ವಲ್ಪ ನೋಡಿಕೊಡಿ. ಓಕೆನಾ? ಮಾಡೋಣ ಸರ್, ಖಂಡಿತ ಮಾಡೋಣ ರೀ. ಓಕೆ ಸರ್, ಥ್ಯಾಂಕ್ ಯು ರೀ. ಓಕೆ ಸರ್, ಥ್ಯಾಂಕ್ ಯು.